ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಅಂತೂ ಜೋರಾಗಿದೆ. ಮೈದುಂಬಿ ಹರಿತಾ ಇರೋದು ರಾಜ್ಯದ ಡ್ಯಾಂಗಳು. ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಈಗ ಹೆಚ್ಚಳ ಆಗಿದೆ. ತುಂಗಭದ್ರಾ ಜಲಾಶಯ ಆಗಿರಬಹುದು, ಲಿಂಗನಮಕ್ಕಿ ಜಲಾಶಯ, ಕೆಆರ್ಎಸ್ ಜಲಾಶಯದಲ್ಲಿ ಈಗ ಒಳಹರಿವು ಹೆಚ್ಚಳವಾಗಿದೆ. ಸೊ ಇದು ಒಳ್ಳೆಯ ನ್ಯೂಸೇ. ಪ್ರತಿಭಟನೆ ಆಗ್ತಾ ಇತ್ತು ರಾಜ್ಯದಲ್ಲಿ, ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ಬಿಟ್ಕೊಡಬಾರದು ಅಂತ ಹೇಳಿ. ಬಟ್ ಈಗ ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಳ್ತಾ ಇದೆ. ಮೈದುಂಬಿ ಹರಿತಾ ಇರೋದು ರಾಜ್ಯದ ಡ್ಯಾಂಗಳು. ಬಹುತೇಕ ಎಲ್ಲ ಡ್ಯಾಂಗಳು ಈಗ ಭರ್ತಿಯಾಗಿವೆ. ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಈಗ ಹೆಚ್ಚಳ ಆಗ್ತಾ ಇವೆ. ತುಂಗಭದ್ರಾ ಜಲಾಶಯ, ಲಿಂಗನಮಕ್ಕಿ ಜಲಾಶಯ, ಅದರ ಜೊತೆಗೆ ಕೆಆರ್ಎಸ್ ಜಲಾಶಯದಲ್ಲಿ ಈಗ ಒಳಹರಿವು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಮಸ್ಯೆ ಇಲ್ಲ ಈಗ. ಸೊ ಹಂಗಾಗಿ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ. ಈಗ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜಲಾಶಯಗಳು ಭರ್ತಿ ಆಗ್ತಾ ಇವೆ, ಡ್ಯಾಮ್ಗಳು ಭರ್ತಿಯಾಗಿವೆ. ಸೊ ಎಲ್ಲಿಯ ತನಕ ಆ ನೀರನ್ನ ಹಿಡಿದಿಟ್ಟುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಡ್ಯಾಮ್ಗಳು ಭರ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಆ ನೀರನ್ನು ಈಗ ರಿಲೀಸ್ ಮಾಡಲಾಗ್ತಾ ಇದೆ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗಳು ಈಗ ಭರ್ತಿ ಆಗ್ತಾ ಇವೆ. ರಾಜ್ಯದಲ್ಲಿ ವರುಣನ ಆರ್ಭಟ ಈಗ ಮುಂದುವರಿತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಮಳೆ ಇಲ್ಲ. ಬೆಂಗಳೂರಲ್ಲಿ ಏನಾಗಿದೋ ಗೊತ್ತಿಲ್ಲ. 3 ದಿನದಿಂದ ಬೆಂಗಳೂರು ಬಿಟ್ಟು ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆಯಾಗಿದೆ. ಆದರೆ ಬೆಂಗಳೂರಿನಲ್ಲಿ ಮಳೆ ಇಲ್ಲ. ತುಂಗಭದ್ರಾ ಜಲಾಶಯ, ಲಿಂಗನಮಕ್ಕಿ ಜಲಾಶಯ, ಅದರ ಜೊತೆಗೆ ಕೆಆರ್ಎಸ್ ಜಲಾಶಯದಲ್ಲಿ ಈಗ ಒಳಹರಿವು ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ಗಳು ಭರ್ತಿ ಆಗ್ತಾ ಇವೆ. ಸೊ ಹಂಗಾಗಿ ನೀರನ್ನು ಈಗ ರಿಲೀಸ್ ಮಾಡಲಾಗ್ತಾ ಇದೆ. ಸೊ ಇನ್ನೂ 3-4 ದಿನಗಳ ಕಾಲ ಇದೇ ರೀತಿಯ ಮಳೆ ಇದೆ ಅನ್ನೋದು. ಸೊ ಹಂಗಾಗಿ ತುಂಗಭದ್ರಾ ಜಲಾಶಯ ಭರ್ತಿ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ಗಳು ಕೂಡ ಭರ್ತಿಯಾಗಿವೆ. ಜಲಾಶಯದ ನೀರಿನ ಮಟ್ಟ 40 TMC ಇದೆ. ಇವತ್ತು ನೀರಿನ ಮಟ್ಟ ಇರೋದು 1611.59 ಅಡಿಗಳು. ಒಟ್ಟು 40.805 TMC ನೀರು ಈಗ ಸಂಗ್ರಹ ಆಗಿದೆ. 24 ಗಂಟೆಗಳ ಸರಾಸರಿ ಒಳಹರಿವು ಇರೋದು 25,811 ಕ್ಯೂಸೆಕ್. ಸರಾಸರಿ ಹೊರಹರಿವು ಇರೋದು ಕೇವಲ 1,195 ಕ್ಯೂಸೆಕ್ ಇದೆ. ಸೊ ಪ್ರಸ್ತುತ ಈಗ ಒಳಹರಿವು ಇರೋದು 24,468 ಕ್ಯೂಸೆಕ್ ಇದೆ. ಸೊ ಹಂಗಾಗಿ ದಿನದಿಂದ ದಿನಕ್ಕೆ ಈ ರೀತಿ ಮಳೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಇದು ರೈತರಿಗೆ, ರಾಜ್ಯದ ಜನರಿಗೆ ಖುಷಿಯ ವಿಚಾರ. ಕಾವೇರಿ ಬಿಕ್ಕಟ್ಟಿನ ನಡುವೆ ಕಣ್ಣು ಬಿಟ್ಟಿರೋದು ಇಲ್ಲಿ ವರುಣ ದೇವ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಈಗ ಮಳೆಯ ತೀವ್ರತೆ ಜಾಸ್ತಿ ಆಗಿದೆ. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆಯ ಆರ್ಭಟ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರಿ ಮಳೆಯ ಆರ್ಭಟ ಯಾವ ರೀತಿಯಾಗಿದೆ ಅಂಥೇಳಿ. ಕಾವೇರಿಯಲ್ಲಿ ಆ ಭಾಗದ ಸುತ್ತಮುತ್ತಲೂ ಕೂಡ ಮಳೆ ಚೆನ್ನಾಗಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಕಾವೇರಿ. ಅದರ ಜೊತೆಗೆ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲುಮನಿ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಮಳೆ ಆದ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ. 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಏನು ಜಿಲ್ಲೆಯಲ್ಲಿ ಇಂದು ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು. ದಿನನಿತ್ಯ ಕೂಡ ದಿನದಿನಕ್ಕೆ ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ನದಿ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಏರಿಕೆಯನ್ನು ಕಂಡಿರುವಂಥದ್ದು. ನಾನೀಗ ಸದ್ಯ ಕೊಡಗು ಜಿಲ್ಲೆ ಹಾರಂಗಿ ಹಿನ್ನೀರು ಪ್ರದೇಶದಲ್ಲಿ ನೋಡ್ತಾ ಇರ್ಬೋದು. ಇದು ಕೊಡಗು ಜಿಲ್ಲೆ ಹಾರಂಗಿಯ ಹಿನ್ನೀರು ಪ್ರದೇಶ ಏನಿದೆ, ಇದು ಹಾರಂಗಿಯ ಬ್ಯಾಕ್ ವಾಟರ್. ಅಂದರೆ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯ ನದಿ ತೊರೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಿರ್ತಕ್ಕಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕಳೆದ ಬಾರಿ ಕೂಡ ಹೆಚ್ಚಾಗಿ ಅಂದರೆ ಜೂನ್ ಅಂತ್ಯದಕ್ಕೆಲ್ಲ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಈ ಬಾರಿ ಏನಿದೆ ತಡವಾಗಿ ಇದೀಗ ಜಿಲ್ಲೆಯಲ್ಲಿ ಮಳೆ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು. ಅಂದರೆ ಜಿಲ್ಲೆಯಲ್ಲಿ ಈಗಾಗಲೇ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಜಿಲ್ಲಾಡಳಿತ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಅಂದರೆ ಜಿಲ್ಲೆಯಲ್ಲಿ 115 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ನದಿಗೆ ನೀರನ್ನು ಕೂಡ ಹರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನದಿ ಪಾತ್ರದ ಜನರೇನಿದ್ದಾರೆ ಅವರು ಸಂಪೂರ್ಣವಾಗಿ ಅಂದರೆ ಕೆಳಭಾಗದಲ್ಲಿ ನೀರು ಹೆಚ್ಚಾದ ಸಂದರ್ಭದಲ್ಲಿ ನದಿ ದಡದ ನಿವಾಸಿಗಳಿದ್ರೆ ಆತಂಕ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಆ ನದಿ ತಟದ ಜನರು ಸುರಕ್ಷಿತ ಸ್ಥಳಗಳಿಗೆ ಅಂದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ರೆಡ್ ಅಲರ್ಟ್ ಇರೋ ಹಿನ್ನೆಲೆಯಲ್ಲಿ ಬೆಟ್ಟ ಗುಡ್ಡಗಳಾಗಿರ್ಬೋದು, ಜೊತೆಗೆ
ನದಿ ಪಾತ್ರದ ಜನರು ಎಲ್ಲ ರೀತಿಯ ಎಚ್ಚರಿಕೆ ವಹಿಸಲು ಇದೀಗ ಸಕಲ ಸಿದ್ಧತೆಯಲ್ಲಿ ಜಿಲ್ಲಾಡಳಿತ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಕಾವೇರಿ ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ನೀರಿನ ಮಟ್ಟ ಕೂಡ ಗಣನೀಯವಾಗಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾದ ಹಿನ್ನೆಲೆಯಲ್ಲಿ ಕಾವೇರಿಯ ಭಾಗಮಂಡಲ ತ್ರಿವೇಣಿ ಸಂಗಮ ಇದೆ, ಸಂಪೂರ್ಣವಾಗಿ ಭರ್ತಿ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಗಾರ್ಡನ್ ಏನಿದೆ, ಅಲ್ಲಿ ಮುಂಭಾಗದಲ್ಲಿ ತ್ರಿವೇಣಿ ಸಂಘದ ಮುಂಭಾಗದಲ್ಲಿರ್ತಕ್ಕಂಥ ಗಾರ್ಡನ್ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಭಾಗಮಂಡಲದಿಂದ ಮಡಿಕೇರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ, ಜೊತೆಗೆ ನಾಪೋಕ್ಲಿಂದ ಭಾಗಮಂಡಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಹೀಗಾಗಿ ಮೇಲ್ಸೇತುವೆ ಅಂದರೆ ಪರ್ಯಾಯವಾಗಿ ಮೇಲ್ಸೇತುವೆ ಕಾಮಗಾರಿಯನ್ನು ಕೂಡ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಮೇಲ್ಸೇತುವೆಯಲ್ಲೇ ಇದೀಗ ಸದ್ಯ ಜನರು ತೆರಳ್ತಾ ಇರತಕ್ಕಂಥದ್ದು. ಇದು ಸಂಪೂರ್ಣವಾಗಿ ನೋಡ್ಬೋದು. ಇದು ಹಾರಂಗಿಯ ಹಿನ್ನೀರಿನ ದೃಶ್ಯಾವಳಿಗಳು, ಅಂದರೆ ಆ ಹಾರಂಗಿ ಬ್ಯಾಕ್ವಾಟರ್ ಅಂದರೆ ಏನಿದೆ ಅದರ ಹಿಂದಿನ ದೃಶ್ಯಾವಳಿಗಳು ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥ. ಅಂದರೆ ಈ ಬಾರಿ ಮಳೆ ಕೊಂಚ ತಡವಾಗಿ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಜಲಾಶಯ ಒಂದು ರೀತಿಯಲ್ಲಿ ತಡವಾಗಿ ತುಂಬಿದೆ ಅಂತಲೇ ಹೇಳ್ಬೋದು. ಆದರೆ ಇದೀಗ ಸಾಕಷ್ಟು ಕಾವೇರಿ ಹೋರಾಟಗಳು ಕೂಡ ನಡೀತಾ ಇರ್ತಕ್ಕಂಥ, ಅಂದರೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಜಲಾಶಯದಿಂದ 13,000 ಜೊತೆಗೆ 20,000 ಕ್ಯೂಸೆಕ್ಸ್ನ ಕೂಡ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಕಾವೇರಿ ಕಿಚ್ಚು ಏನಿತ್ತು ಅದು ಕೊಂಚ ಮಟ್ಟಿಗೆ ತಣ್ಣಗಾಗುವ ಲಕ್ಷಣಗಳು ಕೂಡ ಇದೀಗ ಸದ್ಯ ಕಂಡುಬರುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇದೀಗ ಸಾಕಷ್ಟು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಅಂದರೆ ಒಂದು ತಿಂಗಳ ಮುಂಚಿತವಾಗಿ ಜಿಲ್ಲೆಯಲ್ಲಿ NDRF ತಂಡ ಕೂಡ ಬೀಡನ್ನು ಬಿಟ್ಟಿರುವಂಥದ್ದು. ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಿದಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಮಾತನ್ನ ಕೂಡ ಜಿಲ್ಲಾಡಳಿತ ಹೇಳಿರುವಂಥದ್ದು. ಲೋಹಿತ್ ಮಾಗುಲುಮನೆ, PNS ವಿಸ್ತಾರ, ಕೊಡಗು. ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋದು ಮಳೆ. ಮೈದುಂಬಿ ಹರಿಯುತ್ತಿದೆ ತುಂಗಭದ್ರಾ ನದಿ. ಹರಿಹರ ಬಳಿ ತುಂಬಿ ಹರಿತಾ ಇರೋದು ತುಂಗಭದ್ರಾ ನದಿ. ತುಂಗಭದ್ರೆಯನ್ನು ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ತುಂಗಭದ್ರಾ ನದಿಗೆ 82,000 ಕ್ಯೂಸೆಕ್ಸ್ ನೀರು ಈಗ ರಿಲೀಸ್ ಮಾಡಲಾಗಿದೆ. ಕಾರಣ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಈ ತುಂಗಭದ್ರಾ ನದಿಗೆ ಈಗ 82,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ರಿ ಪ್ರವಾಸಿಗರ ದಂಡು ಒಂದು ಕಡೆ, ಮತ್ತೊಂದು ಕಡೆ ಅಪಾಯದ ಮಟ್ಟ ಮೀರಿ ಡ್ಯಾಮ್ಗಳು ಭರ್ತಿ ಆಗ್ತಾ ಇವೆ. ನೀರು ಹರಿತಾ ಇದ್ರೂ ಕೂಡ ಪ್ರವಾಸಿಗರ ದಂಡೆ ಅಲ್ಲಿ ಬರ್ತಾ ಇರೋದು. ಅದರ ಜೊತೆಗೆ ಈಗ ನಮ್ಮ ತುಂಗಭದ್ರಾ ನದಿ ಬಳಿಯಿಂದ ನಮ್ಮ ರಿಪೋರ್ಟರ್ ಡಾಕ್ಟರ್ ಮಂಜಪ್ಪ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗ ಮತ್ತು ಭದ್ರಾ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಾ ಜಲಾಶಯದಿಂದ 82,000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಬಿಟ್ಟಿರ್ತಕ್ಕಂಥದ್ದು. ಅದರಿಂದಾಗಿ ತುಂಗಭದ್ರಾ ನದಿ ತುಂಬಿ ಹರಿತಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ಬೋದು. ಈಗ ನಾವು ದಾವಣಗೆರೆಯ ಹರಿಹರದ ರಾಘವೇಂದ್ರ ಮಠ ಇದೆ, ಆ ಬಳಿಯ ತುಂಗಭದ್ರಾ ನದಿಯ ಬಳಿ ಇದ್ದೀವಿ. ಈ ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಇದಕ್ಕೂ ಮುಂಚಿತವಾಗಿ ತುಂಗಭದ್ರಾ ನದಿ ಬರಿದಾಗಿತ್ತು, ಈಗ ತುಂಬಿ ಹರಿತಾ ಇದೆ. ಮಳೆಗಾಲ ಆರಂಭ ಆದರೂ ಕೂಡ ಈ ನದಿ ಅಲ್ಲಿ ಒಡಲು ಬರಿದಾದ ಹಿನ್ನೆಲೆಯಲ್ಲಿ ಜನರಿಗೆ, ರೈತರಿಗೆ ಒಂದಿಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ಜೂನು ಮತ್ತು ಜುಲೈ ನಂತರದಲ್ಲಿ ಈಗ ಆಗಸ್ಟ್ ಆರಂಭವಾಗಿದೆ. ಎಲ್ಲಿನೋ ಎಫೆಕ್ಟ್ ಅಂತ ಹೇಳ್ತಾ ಇದ್ರು, ಆದರೆ ಯಾವುದೇ ರೀತಿಯ ಎಲ್ಲಿನ ಎಫೆಕ್ಟಿಗೂ ಕೂಡ ಪರಿಣಾಮ ಬೀರದೆ ಅಂತ ಹಿನ್ನೆಲೆಯಲ್ಲಿ ಈಗ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈ ಹರಿಹರದ ತುಂಗಭದ್ರಾ ನದಿ ತುಂಬಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯಿಂದ ಪ್ರೇಕ್ಷಕರು ಈ ನದಿ ತುಂಬಿ ಹರಿತಕ್ಕಂಥ ದೃಶ್ಯವನ್ನು ಕಣ್ತುಂಬಿ ನೋಡ್ಕೊಳ್ಳಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ಬೋದು. ಈ ಸ್ಥಳಕ್ಕೆ ಬಂದು ಸೆಲ್ಫಿ ಮತ್ತು ರೀಲ್ಸ್ಗಳನ್ನು ಮಾಡುವುದರ ಮೂಲಕವಾಗಿ ತುಂಬಿ ಹರಿತಕ್ಕಂಥ ತುಂಗಭದ್ರೆಯನ್ನು ನೋಡಿ ಸಂತಸಗೊಳ್ತಾ ಇದ್ದಾರೆ. ಈ ಹರಿಹರದ ತುಂಗಭದ್ರಾ ನದಿ ಅಂತಂದರೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಮತ್ತು ರೈತರಿಗೆ ಜೀವನಾಡಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ತುಂಬಿ ಹರಿತಾ ಇದೆ. ಈ ತುಂಬಿ ಹರಿತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಈಗಾಗಲೇ ಸರ್ಕಾರ ಮುನ್ಸೂಚನೆ ಕೊಟ್ಟಿತ್ತು. ಜಲಾಶಯದಿಂದ ಮತ್ತು ಭದ್ರಾ ಕೆನಾಲ್ನಿಂದ ಬರ್ತಕ್ಕಂಥ ನೀರನ್ನು ಕೇವಲ ಕುಡಿಯುವ ನೀರಿಗೆ ಮಾತ್ರ ಬಳಸಬೇಕಂತಕ್ಕಂಥ ಆದೇಶವನ್ನು ಮಾಡಿತ್ತು. ಆದರೆ ಈಗ ತುಂಬಿ ಹರಿತಕ್ಕಂಥ ಹಿನ್ನೆಲೆಯಲ್ಲಿ ರೈತರು, ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಬಿತ್ತನೆ ಅಂದರೆ ಭತ್ತವನ್ನು ನಾಟಿ ಮಾಡಲಿಕ್ಕೆ ಮತ್ತು ಬೆಳೀಲಿಕ್ಕೆ ಕೂಡ ಅನುಕೂಲ ಆಗಿದೆ. ಹಾಗಾಗಿ ದಾವಣಗೆರೆ ಮತ್ತು ಚಿತ್ರದುರ್ಗ ರೈತರಲ್ಲಿ ಕೂಡ ಈ ನದಿ ತುಂಬಿ ಹರಿತ ಹಿನ್ನೆಲೆಯಲ್ಲಿ ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದರೆ ತುಂಗಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ. ಇದಲ್ಲದೆ ಕೂಡ ಈಗಾಗಲೇ ಕೇವಲ ಒಂದೇ ದಿನಕ್ಕೆ 3 ಅಡಿ ಒಳಹರಿವು ಹೆಚ್ಚಳ ಆದ ಹಿನ್ನೆಲೆಯಲ್ಲಿ
ಏನು ಭದ್ರಾ ಜಲಾಶಯನೂ ಕೂಡ ಭರ್ತಿ ಆಗ್ತಾ ಇದೆ. ಇವೆರಡೂ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಬಿಟ್ಟಾದಲ್ಲಿ ಆಟೋಮೆಟಿಕ್ ಆಗಿ ಏನು ತುಂಗಭದ್ರಾ ನದಿ ಪಾತ್ರದ ಜನರಲ್ಲಿ ಒಂದಿಷ್ಟು ನೆರೆಯ ಆತಂಕದ ಛಾಯೆ ಮನೆ ಮಾಡುವ ಸಂದೇಹಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಡಾಕ್ಟರ್ ಮಂಜಪ್ಪ HB PNS ವಿಸ್ತಾರ ನ್ಯೂಸ್ ದಾವಣಗೆರೆ. ತುಂಬ ಖುಷಿ ಆಗ್ತಾ ಇದೆ. ಈ ಬರಗಾಲದಲ್ಲಿ ಕೂಡ ನದಿ ತುಂಬಿ ತುಳುಕ್ತಾ ಇರೋದು ತುಂಬಾ ಖುಷಿ. ನಮ್ಮ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡೋಕ್ಕೆ ಅಂತ ಬಂದ್ವಿ. ರೈತರು ತುಂಬ ಕಂಗಾಲಾಗಿದ್ದರು ನೀರು ಬರುತ್ತಲ್ಲ ಅಂತೇಳಿ. ಕುಡಿಯೋಕ್ಕೆ ಸಮೇತನೂ ಸಿಟಿಲಿ ನೀರಿಂದು ಬರಗಾಲ ಇತ್ತು, ನೀರಿನ ಅಭಾವ ಇತ್ತು. ಈ ಸಮಯದಲ್ಲಿ ನೀರು ಬಂದಿದ್ದು ತುಂಬಾ ಖುಷಿ ಆಗ್ತಾಯಿದೆ. ಹೊಳೆ ತುಂಬ ಹರಿತಿರೋದು ತುಂಬಾ ಖುಷಿ ಆಗ್ತಾಯಿದೆ. ಫ್ಯಾಮಿಲಿ ಸಮೇತ ಸಂಡೇ ಬೇರೆ, ಸಂಡೇ ಸ್ಪೆಷಲ್ಲು ತುಂಬ ಖುಷಿ ಆಗ್ತಾಯಿದೆ. ಮೊದಲೆಲ್ಲ ಬರ್ತಾಯಿದ್ವಿ, ತುಂಬ ಖಾಲಿ ಆಗಿತ್ತು, ಇವಾಗ ತುಂಬಿ ತುಳುಕ್ತಾ ಇದೆ ನೀರು. ತುಂಬ ಖುಷಿ ಆಗ್ತದೆ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಫ್ಯಾಮಿಲಿ ಸಮೇತ ನೋಡಲಿಕ್ಕೆ. ಇವಾಗ ಖುಷಿ ಅನಿಸ್ತಿದೆ. ತುಂಬ ನದಿ ತುಂಬ ತುಂಬಿಕೊಂಡು ಹರಿತಾ ಇರೋದು ನೋಡಿದರೆ ಖುಷಿ ಅನ್ನಿಸ್ತಾ ಇದೆ. ಇಷ್ಟು ದಿವಸ ಇಲ್ಲಿ ಮಳೆ ಇರಲಿಲ್ಲ, ಎಲ್ಲ ಅಲ್ಲಿ ನದಿಯಲ್ಲಿ ಅಲ್ಲಿ ಸ್ವಲ್ಪ ಇತ್ತು ನೀರು. ಇವಾಗ ಮಲೆನಾಡು ಸೈಡು ತುಂಬ ಮಳೆ ಆಗಿರೋದ್ರಿಂದ, ಆಮೇಲೆ ಈ ಕಡೆನೂ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಹೊಳೆ ತುಂಬಿ ಹರಿತಾ